ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ತಂತ್ರಾಂಶದ ಮೂಲಕ ಭೂ ಪರಿವರ್ತನೆ ಅಥವಾ ಭಾವಿತ ಭೂ ಪರಿವರ್ತಿತ ಜಮೀನುಗಳು ಅಂದರೆ ಏಕನಿವೇಶನ ವರ್ಗೀಕರಣಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅದು ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಾತ್ರ ಆ ಜಮೀನು ಅಥವಾ ಆ ಸೈಟಿನ ಖರೀದಿ ಪತ್ರ ಅಂದರೆ ಸೇಲ್ ಡೀಡ್ ಇರುತ್ತಲ್ಲ ಅದು, ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾರ ಫೋನ್ ನಂಬರ್ ಲಿಂಕ್ ಆಗಿರುತ್ತಲ್ಲೋ ಅವ್ರ ಫೋನ್ ನಂಬರ್, ಮತ್ತು ಆ ಸೈಟಿಂದು EC ಮತ್ತು ಆ ಸೈಟಿಂದು ಉತ್ತಾರ ಇರುತ್ತಲ್ಲ, ಈ ಎಲ್ಲ ಡಾಕ್ಯುಮೆಂಟನ್ನು ಒರಿಜಿನಲ್ ಕಾಪಿಯನ್ನು ಸೈಬರ್ ಸೆಂಟರ್ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕಬೇಕು. ಆ ಅಪ್ಲಿಕೇಶನ್ ಗ್ರಾಮ ಪಂಚಾಯತ್ PDO ಹತ್ರ ಬರುತ್ತೆ. PDO ಅಲ್ಲಿರ್ತಕ್ಕಂಥ ವರ್ಕರ್ಗೆ ಅವ್ರ ಜೊತೆ ಹೋಗಿ ಸ್ಥಳ ಪರಿಶೀಲನಾ ವರದಿಯನ್ನು ಕೊಡಬೇಕು. ಅಂದರೆ ಆ ಸ್ಥಳದ ಮೆಜರ್ಮೆಂಟ್ ಎಷ್ಟಿದೆ, ನಾವು ಅಪ್ಲಿಕೇಶನ್ ಹಾಕಿದ್ರಲ್ಲಿ ಮೆನ್ಷನ್ ಮಾಡಿರೋದ್ರಲ್ಲಿ ಅದೇ ರೀತಿ ಇದೆನಾ ಅಥವಾ ಹೆಚ್ಚು ಕಡಿಮೆ ಇದೆನಾ, ಸರಿ ಇದೆನೋ ಇಲ್ವೋ ಎನ್ನೋದನ್ನು ಪ್ರತಿಯೊಂದನ್ನು ಕೂಡ ಅವನು PDO ಲಾಗಿನ್ನಲ್ಲಿ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅವರಿಂದ PDO ಕಡೆಯಿಂದ ಜಿಲ್ಲಾ ಪಂಚಾಯತ್ ಅವ್ರ ಕಂಪ್ಯೂಟರ್ಗೆ ಅಂದರೆ ಅವ್ರ ಲಾಗಿನ್ಗೆ ಬರೋ ಹಾಗೆ ಅದನ್ನು ಸೆಂಡ್ ಆಗುತ್ತೆ. ಆದರೆ ಆದಮೇಲೆ ನಾವು ಇದೆಲ್ಲ ಆದಮೇಲೆ ಸೈಬರ್ ಸೆಂಟರ್ ಅವ್ರಿಗೆ ಹತ್ರ ಹೋಗಿ ನಾವು ಯಾವ್ಯಾವ ದಾಖಲೆಗಳನ್ನು ಕೊಟ್ಟು ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅದೆಲ್ಲ ದಾಖಲೆಗಳನ್ನು ಮತ್ತೊಂದು ಪ್ರತಿಯನ್ನು ಅಂದರೆ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ, ಅದೇ PDO ಕಡೆಯಿಂದ ಒಂದು ಲೆಟ್ರ್ ಕೊಡ್ತಾರೆ, ಅದನ್ನು ತಗೊಂಡು ತಾಲೂಕ್ ಪಂಚಾಯಿತಿಗೆ ಹೋಗಿ ಕೊಡಬೇಕು. ತಾಲೂಕ್ ಪಂಚಾಯಿತಿಯವರು ಅದನ್ನೆಲ್ಲವನ್ನು ಕೂಡ ಸರಿ ಇದೆ ಅಂತ ಹೇಳಿ ಅವರೆಲ್ಲ ನೋಡಿದ ಮೇಲೆ ಓಕೆ ಸರಿ ಇದೆ ಅಂತ ಹೇಳಿ ಅವರು ಒಂದು ಲೆಟ್ರನ್ನು ಜಿಲ್ಲಾ ಪಂಚಾಯಿತಿಯವರಿಗೆ ಕಳಿಸ್ತಾರೆ. ಜಿಲ್ಲಾ ಪಂಚಾಯಿತಿಯವ್ರಿಗೆ ತಾಲೂಕು ಕಚೇರಿಯಿಂದ ಏನಾದರೂ ಲೆಟ್ರ್ ಬಂದರೆ ಮಾತ್ರ ಅವರು ನಮ್ಮ ಈ ಸುತ್ತಿಗೆ ಸರಿ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಅವರು ಲಾಗಿನ್ನಲ್ಲಿರ್ತಕ್ಕಂಥ ಪ್ರಾಪರ್ಟಿ ಡೀಟೇಲ್ಸನ್ನು ನೋಡಿ ಸರಿ ಓಕೆ ಅಂತ ಹೇಳಿ ಆಮೇಲೆ ಇದೆಲ್ಲದು ಕೂಡ ಗ್ರಾಮ ಪಂಚಾಯಿತಿ PDO ಲಾಗಿನ್ಗೆ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಮುಂದೆ ಯಾವ ಹಂತ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.